ಧಾರವಾಡದಲ್ಲಿ ಗುಡ್ಡದ ಮಣ್ಣಿಗೋಸ್ಕರ ಮಾಜಿ ಹಾಗೂ ಹಾಲಿ ಶಾಸಕರ ನಡುವೆ ಫೈಟ್ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಈ ಕಿತ್ತಾಟ ಶುರುವಾಗ್ಬಿಟ್ಟಿದೆ. ಎಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ. ಮಾಜಿ ಶಾಸಕ ಶಂಕರ ಪಾಟೀಲ್ ಮುನೇನಕೊಪ್ಪ ಹಾಗೂ ಕೋನರೆಡ್ಡಿ ಬೆಂಬಲಿಗರ ಪ್ರತಿಷ್ಠೆಯ ಕಣವಾಗ್ಬಿಟ್ಟಿದೆ ಈ ಒಂದು ಗುಡ್ಡದ ಮಣ್ಣಿನ ವಿಚಾರ. ಜೀವ ಬೆದರಿಕೆ ಹಾಕುವ ಮಟ್ಟಿಗೆ ಹೋಗಿದ್ದಾರೆ. ನವಲಗುಂದ ಗುಡ್ಡದ ಮಣ್ಣಿನ ಜಟಾಪಟಿ ವಿಚಾರ ಏನಿದೆ ಸಾಕಷ್ಟು ಚರ್ಚೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಕೋನರೆಡ್ಡಿ ಬೆಂಬಲಿಗರು, ಮತ್ತೊಂದ್ ಕಡೆ ಶಂಕರ ಪಾಟೀಲ್ ಮುನೇನಕೊಪ್ಪ ಅವರ ಬೆಂಬಲಿಗರು. ಶಂಕರ ಪಾಟೀಲ್ ಮುನೇನಕೊಪ್ಪ ಅವರು ಆರೋಪಿಸ್ತಾ ಇದ್ದಾರೆ, ಇಲ್ಲಿ 20 ವರ್ಷಗಳಿಂದ ಕೂಡ ಮೈನಿಂಗ್ ನಡೀತಾ ಇಲ್ಲ, ಆದ್ರೆ ಇಲ್ಲಿನ ಗುಡ್ಡದ ಮಣ್ಣನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ರಾಜಧನವನ್ನ ಕಟ್ಟದೆ ಇಲ್ಲಿನ ಮಣ್ಣನ್ನ ಚಕಡಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಅಂತ ನವಲಗುಂದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಈ ಮಣ್ಣನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಮಣ್ಣನ್ನ ಬಳಕೆ ಮಾಡ್ಕೊಳ್ತಾ ಇರೋದಕ್ಕೆ ಯಾವುದಾದ್ರೂ ರಾಜಧನವನ್ನ ಕಟ್ತಾ ಇಲ್ಲ ಅಂತ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮಾಜಿ ಸಚಿವರು ಆರೋಪ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕೋನರೆಡ್ಡಿ ಅವರು ಹೇಳ್ತಾರೆ, ನೀವು ಅಧಿಕಾರದಲ್ಲಿದ್ದಾಗ ಇದೇ ರೀತಿಯಾಗಿ ಎಲ್ಲೆಲ್ಲಿ ಮಣ್ಣು ಅಗ್ದಿದ್ದೀರಾ ಅನ್ನೋದು ನಮಗೆ ಗೊತ್ತಿದೆ. ನಾನೀಗ ಅಧಿಕಾರದಲ್ಲಿದ್ದೇನೆ, ಹಾಗಾಗಿ ಇಲ್ಲಿ ಎಲ್ಲಿ ಏನು ಮಾಡಬೇಕು ಅನ್ನೋದು ನಂಗೆ ಗೊತ್ತಿದೆ ಅಂತ ಈ ಕಾಮಗಾರಿ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುನೇನಕೊಪ್ಪ ಬೆಂಬಲಿಗರು. ಕಿರಣ್ ರೆಡ್ಡಿ ಏನಿದ್ದಾರೆ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕಡೆ ಪೋಸ್ಟ್ ಹಾಕ್ತಾರೆ, ಮತ್ತೊಂದು ಕಡೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಕೂಡ ಇದೇ ರೀತಿ ಅವ್ರ ಬೆಂಬಲಿಗರು ಪೋಸ್ಟನ್ನು ಹಾಕ್ತಿದ್ದಾರೆ. ಕಿರಣ್ ರೆಡ್ಡಿಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅನ್ನುವಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಅಂದರೆ ಕಿರಣ್ ರೆಡ್ಡಿ ಈಗ ಇವರ ಕೋನ್ ರೆಡ್ಡಿ ಅವರ ಪರವಾಗಿ ಇರುವಂಥ ಬೆಂಬಲಿಗ, ಮುನೇನಕೊಪ್ಪ ಅವರ ಪರವಾಗಿ ಇರುವಂಥ ಬೆಂಬಲಿಗ, ಇವ್ರು ಹಾಕ್ತಾ ಇರುವಂಥ ಪೋಸ್ಟಿಂದಾಗಿ ಇವರು ಅವ್ರ ಪರವಾಗಿ ವಕಾಲತ್ತು ವಹಿಸ್ತಾ ಇರೋದ್ರಿಂದಾಗಿ ಇವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅನ್ನುವಂಥ ಆರೋಪ. ಅಂದರೆ ವಿಷಯ ಇಷ್ಟೇ, ಇಲ್ಲಿ ಒಂದು ಚಕಡಿ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಈ ಗುಡ್ಡದ ಮಣ್ಣನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಇಲ್ಲಿ ಮುನೇನಕೊಪ್ಪ ಏನಿದ್ದಾರೆ ಅವರು ಆರೋಪಿಸ್ತಾ ಇರುವಂಥದ್ದು, ಯಾವುದೇ ರಾಜಧನ ಕಟ್ಟದೆ ಹೇಗೆ ನೀವು ಗುಡ್ಡದ ಮಣ್ಣನ್ನು ಬಳಕೆ ಮಾಡ್ಕೊಳ್ತೀರಾ, ಈಗಾಗಲೇ ಅನೇಕ ಟ್ರಿಪ್ ಮಣ್ಣನ್ನು ತೆಗೆದುಕೊಂಡು ಹೋಗಿದ್ದೀರಾ, ಅನೇಕ ಬಾರಿ ಮಣ್ಣನ್ನು ಬಳಸ್ಕೊಂಡಿದ್ದೀರಾ, ಆದರೆ ಈ ಚಕಡಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಎಲ್ಲಿಂದ ಆದೇಶ ಬಂದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಏನಾದರೂ ಇದ್ದಾವ, ರಾಜಧನ ಕಟ್ಟದೆ ನೀವು ಬಳಕೆ ಮಾಡ್ಕೊಳ್ಬೋದಾ ಗುಡ್ಡದ ಮಣ್ಣನ್ನು ಅನ್ನುವಂಥದ್ದು ಶಂಕರ ಪಾಟೀಲ್ ಮುನೇನಕೊಪ್ಪ ಮಾಜಿ ಸಚಿವ ಇವರ ಪ್ರಶ್ನೆ. ಮತ್ತೊಂದು ಕಡೆ ಕೋನರೆಡ್ಡಿ ಅವರು ಹೇಳ್ತಾರೆ, ಇಲ್ಲಿ ಕಾಮಗಾರಿ ಅಂತ ಬಂದಾಗ ಈ ಮಣ್ಣನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಇಲ್ಲಿ ಯಾವುದೇ ರೀತಿಯಾಗಿ ಭ್ರಷ್ಟಾಚಾರ ಅಥವಾ ಹಗರಣ ನಡೀತಾ ಇಲ್ಲ ಅಂತ. ಆದರೆ ಶಂಕರ ಪಾಟೀಲ್ ಮುನೇನಕೊಪ್ಪ ಅವರು ಹೇಳ್ತಾ ಇರುವಂಥದ್ದು ಏನಪ್ಪ ಅಂದರೆ, ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಇಲ್ಲಿ ಟಾರ್ ರೋಡನ್ನು ಅಥವಾ ಡಾಂಬರ್ ರಸ್ತೆಯನ್ನು ಕಿತ್ತೋಗಿದ್ದು ಇಲ್ಲಿ ಚಕಡಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಹೊರಟಿರೋದೇ ನಮಗೆ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನುವಂಥ ವಾಸನೆ ಕಂಡು ಬರ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಈ ಕಾಮಗಾರಿಗೆ ಇವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಮುನೇನಕೊಪ್ಪ ಬೆಂಬಲಿಗ ಕಿರಣ್ ರೆಡ್ಡಿ ಏನಿದ್ದಾರೆ ಅವರಿಗೆ ಏನೋ ಬೆದರಿಕೆ ಕರೆಗಳು ಬರ್ತಾ ಇದ್ದಾವಂತೆ. ಈ ಬೆದರಿಕೆ ಕರೆಗಳು ಬರ್ತಿದ್ದಾವೋ ಬಿಡ್ತಿದ್ದಾವೋ ಇದ್ರ ಬಗ್ಗೆ ಇನ್ನೂ ಕೂಡ ನಿಖರವಾದಂಥ ಮಾಹಿತಿ ಅಥವಾ ಸದ್ಯಕ್ಕೆ ಡೀಟೇಲ್ಸ್ ಗೊತ್ತಾಗಬೇಕಿದೆ. ಆದರೆ ಅವರು ಆರೋಪವನ್ನಂತೂ ಮಾಡಿದ್ದಾರೆ, ನನಗೆ ಈ ರೀತಿ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತ. ಹಾಗಾದರೆ ಕೋನರೆಡ್ಡಿ ಕಡೆಯವರು ಅಥವಾ ಅವರ ಬೆಂಬಲಿಗರು ಯಾರಾದರೂ ಈ ರೀತಿ ಬೆದರಿಕೆ ಕರೆಗಳನ್ನ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ಮೂಡ್ತಾ ಇದೆ. ಒಟ್ಟಿನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರ ನಡುವೆ ಈ ರೀತಿ ಪೈಪೋಟಿ ಜೋರಾಗಿದೆ. ಒಂದು ಗುಡ್ಡದ ಮಣ್ಣನ್ನು ಬಳಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಚಕಡಿ ರಸ್ತೆಗೆ ಗುಡ್ಡದ ಮಣ್ಣನ್ನು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಇವರು ಕಾನೂನಾತ್ಮಕವಾಗಿ ಮಾಡ್ಕೊಳ್ತಿದ್ದಾರಾ ಇಲ್ವಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ರಾಜಧನವನ್ನು ಕಟ್ಟದೆ ಗುಡ್ಡದ ಮಣ್ಣನ್ನು ಬಳಕೆ ಮಾಡ್ಕೊಳ್ಬಾರ್ದು ಅಂತ ಶಂಕರ ಪಾಟೀಲ್ ಮುನೇನಕೊಪ್ಪ ಅವರು ಇಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನೂ ಈ ಒಂದು ಜಗಳ ಪೈಪೋಟಿ ಅಥವಾ ಜಟಾಪಟಿ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನೋಡಬೇಕಿದೆ. ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕೊಳ್ತಿದ್ದಾರೆ, ಅವ್ರ ವಿರುದ್ಧ ಇವರು, ಇವ್ರ ವಿರುದ್ಧ ಅವರು ಅಂತ. ಒಟ್ಟಿನಲ್ಲಿ ಕೋನರೆಡ್ಡಿ ಮತ್ತು ಮುನೇನಕೊಪ್ಪ ಅವರ ಮಧ್ಯೆ ಈ ರೀತಿ ಫೈಟ್ ಏರ್ಪಟ್ಟಿದೆ. ಅವರ ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿ ಪೋಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ರೈತರ ನಾಡಿನಲ್ಲಿ ಕೂಡ ಒಂದು ಚಕ್ಕಡಿ ರಸ್ತೆ ಹಗರಣ ಆಗ್ತಕ್ಕಂಥದ್ದನ್ನು ಕೋಟ್ಯಾಂತರ ರೂಪಾಯಿ, ಒಂದು ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ತೆಗೆದುಕೊಂಡು ಬಂದು ಇವತ್ತು ಯಾವುದೇ ಪಾರದರ್ಶಕ ಕಾನೂನನ್ನು ಇವತ್ತು ಪಾಲನೆ ಮಾಡಲಾರ್ದೇನೆ ಇವತ್ತು ಈ ರಸ್ತೆಗೆ ಒಂದು ಪಾರದರ್ಶಕ ಕಾನೂನು ಅಂತಿದೆ. ಇದು ಯಾವ ಯೋಜನೆಯಲ್ಲಿ ರಸ್ತೆ ಆಗ್ತಾ ಇದೆ, ಇವತ್ತು ಯಾವ ಯೋಜನೆಯಲ್ಲಿ ಇದಕ್ಕೆ ಎಷ್ಟು ಮೀಟರ್ ಆಗ್ತಾ ಇದೆ, ಎಷ್ಟು ಉದ್ದ ಇದೆ,
ಎಷ್ಟು ದಪ್ಪ ಆಗಬೇಕು ಅನ್ನುವಂಥದ್ದು ಇವತ್ತು ಪಾರದರ್ಶಕ ಕಾನೂನನ್ನು ಸಂಪೂರ್ಣ ಉಲ್ಲಂಘನೆ ಆಗ್ತಕ್ಕಂಥದ್ದು ನನಗೆ ಕಂಡು ಬರ್ತಕ್ಕಂಥದ್ದು. ನಾನೇ ಹಿಂದೆ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಶಾಸಕರಿರ್ತಕ್ಕಂಥ ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಬಹಳ ದೊಡ್ಡ ಇವತ್ತು ಡಾಂಬರ್ ರಸ್ತೆಯನ್ನು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಇವತ್ತು ಸರ್ಕಾರದ ಮಣ್ಣನ್ನು, ನೀರಾವರಿ ಇಲಾಖೆಯ ಮಣ್ಣನ್ನು, ಇವತ್ತು ನಮ್ಮ ನವಲಗುಂದದ ಪಾರಂಪರಿಕ ಇತಿಹಾಸದ ಒಂದು ಗುಡ್ಡದ ಮಣ್ಣನ್ನು ಇವತ್ತು ನವಲಗುಂದದಲ್ಲಿ ಗಣಿಗಾರಿಕೆಯನ್ನು ಬಂದ್ ಮಾಡಿದ್ದಾರೆ ಸುಮಾರು 10-20 ವರ್ಷದಿಂದ. ಇವತ್ತು ಅಲ್ಲಿ ಸಾವಿರಾರು ಟ್ರಿಪ್ಗಳನ್ನು ಮಣ್ಣನ್ನು ತೆಗೆದುಕೊಂಡು ಬಂದು ಇವತ್ತು ಇಂಥ ರಸ್ತೆಗಳಿಗೆ ಉಪಯೋಗ ಮಾಡ್ತಕ್ಕಂಥದ್ದು ಇದು ಖಂಡನೀಯ. ಮತ್ತು ಈ ಜಿಲ್ಲಾ ಪಂಚಾಯತಿ ರಸ್ತೆ, PWD ರಸ್ತೆ, ನಗರೋತ್ಥಾನದಲ್ಲಿ ಇರ್ತಕ್ಕಂಥ ರಸ್ತೆ, PMGSY ರಸ್ತೆಗಳನ್ನು ಇವತ್ತು ಡಾಂಬರ್ ರಸ್ತೆಯನ್ನು ತೆಗೆದುಹಾಕಿ ಇವತ್ತು ಚಕಡಿ ರಸ್ತೆಯನ್ನು ಮಾಡಿ ಇವತ್ತು ಯಾವುದೋ ಒಂದು ಇಲಾಖೆಯಿಂದ ಇವತ್ತು ಹಣವನ್ನು ಪಡಿತಕ್ಕಂಥ ಕೆಲಸ ಇವತ್ತು ನಡೆದಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರ್ತಕ್ಕಂಥದ್ದು ಇವತ್ತು ನಿಮ್ಮ ಕಣ್ಮುಂದೆ ನಡೀತಾ ಇದೆ. ಸರ್ ಅದನ್ನು ಯಾರು ಮಾಡ್ತಾ ಇದ್ದಾರೆ ಸರ್ ಇದನ್ನೆಲ್ಲ? ಇದು ಸರ್ಕಾರ ತನಿಖೆ ಮಾಡಿದರೆ ಗೊತ್ತಾಗುತ್ತೆ. ಅಲ್ಲ ಸರ್, ಏನು ಶಾಸಕರು ಈಗ ಇವತ್ತು ಸರ್ಕಾರ ಇದ್ರ ಬಗ್ಗೆ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತನಿಖೆ ಕೊಟ್ಟರೆ ಇದರ ಹಿಂದೆ ಯಾರಿದ್ದಾರೆ, ಯಾರು ಕೋಟ್ಯಾಂತರ ದುಡ್ಡನ್ನು ಈಗ 1 ವರ್ಷದಲ್ಲಿ ಅವ್ರು ತೆಗೆದುಕೊಂಡು ಬಂದಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣ ನನ್ನ ಕಡೆ. ಇವತ್ತು ಸರ್ಕಾರ ಯಾವುದರ ಒಂದು ಒಳ್ಳೆ ಏಜೆನ್ಸಿಗೆ ಕೊಟ್ಟು, CIDಗಾರ ಕೊಡಲಿ ಅಥವಾ ಯಾವುದರ ನಿವೃತ್ತಿ ಜಡ್ಜಿಗೆ ಕೊಡಲಿ, ಇಲ್ಲ ಲೋಕಾಯುಕ್ತೆಯಿಂದ ತನಿಖೆ ಮಾಡಿಸಿ. ಅವರು ಮಾಜಿ ಸಚಿವರಾಗಿ ಕೆಲಸ ಮಾಡಿದಾರೆ. ನಾ ಯಾರ ಹೆಸರು ಹೇಳಕ್ತಿಲ್ಲ, ಅವ್ರು ನನ್ನ ಹೆಸರು ಹೇಳಿಲ್ಲ. ಒಂದು ಮಾತನ್ನು ನಾವು ಗಮನಿಸಿ, ಅವರು 5 ವರ್ಷದಾಗ ಈ ಕೆಲಸ ಮಾಡಿದ್ರೆ ನಾ ಹೇಳಬೇಕಾದಂಥ ಪ್ರಶ್ನೆ ಬರ್ತಿರ್ಲಿಲ್ಲ. ಆಮೇಲೆ ಸರ್ಕಾರಿ ಯಾವುದೇ ಕೆಲಸ ಇರಲಿ, ವಿತೌಟ್ ರಾಯಲ್ಟಿ ರಾಜಧನ ತುಂಬದನ್ನು ಯಾವುದೇ ಬಿಲ್ ಪಾಸ್ ಆಗೋದಿಲ್ಲ. ಅವರು ಗುಡ್ಡದ ಮಣ್ಣು ತೆಗೆದ್ರು, ತೆಗೆದ್ರು ಅನ್ನುವಂಥ ಮಾತನ್ನು ಹೇಳ್ಯಾರ. ಅವ್ರು ಇದ್ದಾಗೂ ಎಲ್ಲೆಲ್ಲಿ ಬೇಕು ಅಲ್ಲಿ ಮಣ್ಣು ತೆಗೆದು ಹಾಕಿರ್ತಾರೆ. ನಾನು ಈಗ ಅಧಿಕಾರದಾಗಿದ್ದಾಗ ಮಣ್ಣು ಎಲ್ಲಿ ಬೇಕು ಅಲ್ಲಿ, ಇವತ್ತು ಸತತವಾಗಿ ಮಳೆ ಹತ್ತಿದೆ, 22 ದಿವಸ ಮಳೆ ಹತ್ತಿದ್ದಕ್ಕೆ ರೋಡ್ ಒಂದು ಕಡೆ ಓಡಾಡೋಕ್ಕಿಲ್ಲ, ಅನಿವಾರ್ಯವಾಗಿ ಮಣ್ಣು ಹೇರಬೇಕಾಗಿದೆ. ನಾವು ಕೆಲವು ಲೋಪಗಳ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರು. ರಾಜಧನ ಲೂಟಿ ಮಾಡ್ತಾರೆ, ಯಾವುದೂ ಲೂಟಿ ಮಾಡೋಕ್ಕಾಗಲ್ಲ. ಅವ್ರ ಸಚಿವರಿದ್ದಾಗೂ ಸರ್ಕಾರಕ್ಕೆ ರಾಯಲ್ಟಿ ಜಮಾ ಆಗಿದೆ. ನಾನು ಅಧಿಕಾರದಾಗಿದ್ದಾಗೂ ಸರ್ಕಾರಿ ಬಿಲ್ ಪಾಸ್ ಆಗಬೇಕಾದ್ರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗುಪ್ಪ. ಯಲ್ಲಪ್ಪ, ಈಗಾಗಲೇ ಈ ಗುಡ್ಡದ ಮಣ್ಣಿಗೋಸ್ಕರ ಮಾಜಿ ಹಾಲಿ ಶಾಸಕರ ನಡುವೆ ಫೈಟ್ ತಾರಕಕ್ಕೇರ್ಬಿಟ್ಟಿದೆ. ಏನು ಪ್ರಕರಣ ಅಂತ ಇದು? ಕಾನೂನಾತ್ಮಕವಾಗಿ ಅವರು ರಾಜಧಾನ ಕಟ್ಟದೆ ಈ ರೀತಿಯ ಗುಡ್ಡದ ಮಣ್ಣು ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಪಾಟೀಲ್ ಅವರು ಈ ರೀತಿ ಆರೋಪ ಮಾಡ್ತಿದ್ದಾರೆ. ಏನು ನಡೀತಿದೆ ನಿಜಕ್ಕೂ ಅಲ್ಲಿ ಅಂತ? ಯಲ್ಲಪ್ಪ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಯಲ್ಲಪ್ಪ, ಈಗ ನವಲಗುಂದದಲ್ಲಿ ಗುಡ್ಡದ ಮಣ್ಣಿಗೋಸ್ಕರ ಪೈಪೋಟಿ ಜೋರಾಗ್ಬಿಟ್ಟಿದೆ. ಒಂದ್ ಕಡೆ ಕೋನ್ ರೆಡ್ಡಿ ಅವರು, ಮತ್ತೊಂದ್ ಕಡೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ನಡುವೆ ಫೈಟ್. ನಿಜಕ್ಕೂ ಏನಿದು ಪ್ರಕರಣ ಅಂತ? ಸೌಖ್ಯ ಏನು, ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ನವಲಗುಂದದ ಪಕ್ಕ ಇಲ್ಲಿ ಅಂದ್ರೆ ಒಂದು ದೊಡ್ಡದಂತಹ ಒಂದು ಬೃಹತ್ ಗುಡ್ಡ ಇದೆ. ಆ ಒಂದು ಮಣ್ಣಿನ ಗುಡ್ಡ, ಆ ಒಂದು ಮಣ್ಣಿನ ಗುಡ್ಡವನ್ನ ಮಣ್ಣನ್ನ ತೆಗೆದುಕೊಂಡು ಇಲ್ಲಿ ಅಂತಂದ್ರೆ ಒಂದು ಹೋದ ರಸ್ತೆ ಅಂತೇಳಿ ಒಂದು ಸರ್ಕಾರದಿಂದ ವಿಶೇಷವಾದಂತಹ ಒಂದು ಅನುದಾನವನ್ನ ತೆಗೆದುಕೊಂಡು ಬಂದು ಸದ್ಯ ಹಾಲಿ ಶಾಸಕ NH ಕೋನ್ ರೆಡ್ಡಿ ಅವರು ಕಾಮಗಾರಿಯನ್ನ ಮಾಡ್ತಾರೆ. ಆದ್ರೆ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಏನು ಅಂತಂದ್ರೆ, ಆ ಗುಡ್ಡದ ಮಣ್ಣನ್ನ ತೆಗಿಬೇಕಾದ್ರೆ ಇಲ್ಲಿ ಅಂತಾರೆ ಸರ್ಕಾರದ ಅನುಮತಿ ಕೊಡಬೇಕು. ಆದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಒಂದು ಅನುಮತಿಯನ್ನ ತೆಗೆದುಕೊಳ್ಬೇಕು. ಅಲ್ಲಿ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ತೆಗೆದುಕೊಂಡಿಲ್ಲ. ಇನ್ನೊಂದು ಕಡೆ ಅಂತಾರೆ ಈ ಒಂದು ಮಣ್ಣಿಗೆ ರಾಜಧಾನವನ್ನ ಕಟ್ಟಬೇಕು, ಆ ಹಣವನ್ನ ಕಟ್ಟಿಲ್ಲ ಅಂತೇಳಿ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಒಂದು ಗಂಭೀರ ಆರೋಪವನ್ನ ಮಾಡ್ತಾರೆ. ಇವರಿಬ್ಬರ ಕಿತ್ತಾಟ ಈಗಾಗಲೇ ಅಂತಾರೆ ಕಳೆದ 15 ದಿನಗಳಿಂದ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದು ಆ ಹಾಲಿ ಶಾಸಕ ಮತ್ತು ಮಾಜಿ ಸಚಿವರ ನಡುವೆ ಇಲ್ಲಿ ಅಂತಾರೆ ಒಂದು ಬಿಗ್ ಫೈಟೆ. ಅದು ಒಂದು ಗುಡ್ಡದ ಮಣ್ಣಿನ ವಿಷಯವಾಗಿ ಬಹಳಷ್ಟು ಚರ್ಚೆ ಇವತ್ತು ಆಗ್ತದೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಅವರ ಬೆಂಬಲಿಗರು ಏನಿರ್ತಾರೆ, ಅವರ ಬೆಂಬಲಿಗರು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಚ್ಚಾಡ್ತಿದ್ರೆ. ಅದರಲ್ಲಿ ಯಾರು ಅಂತ ನೋಡಿದಾಗ ಇಲ್ಲಿ ಅಂತಾರೆ ಕಿರಣ್ ರೆಡ್ಡಿ ಹಾಗೂ ನವಲಗುಂದ ಶಾಸಕ NH ಕೋನ್ ರೆಡ್ಡಿ ಅವರ ಒಂದು ಅಭಿಮಾನಿಗಳ ಬಳಗ ಏನಿದೆ, ಅಭಿಮಾನಿಗಳ ಬಳಗ ಇಲ್ಲಿ ಅಂತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಕೆಲವೊಂದಿಷ್ಟು ವಿಷಯಗಳನ್ನ ಇಲ್ಲಿ ಅಂತಂದ್ರೆ ಆ ಒಂದು ವ್ಯಂಗ್ಯ ಚಿತ್ರವನ್ನ ಇಲ್ಲಿ ಅಂತಾರೆ ಹಾಕ್ತಾರೆ ಕಿರಣ್ ರೆಡ್ಡಿ ಅವರು. ಆ ವ್ಯಂಗ್ಯ ಚಿತ್ರ ಯಾವುದು ಅಂತಾರೆ, ಕದ್ದ ನವಲಗುಂದದ ಗುಡ್ಡದ 3000 ಟಿಪ್ಪರ್ ಮಣ್ಣಿನ ದುಡ್ಡು ಎಲ್ಲಿ ಹೋಯ್ತು ಅಂತ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಡೀಟೇಲ್ಸ್ಗೆ.